ಹಾಯ್ ಹಲೋ ನಮಸ್ಕಾರ. ಆ್ಯಕ್ಚುಲಿ ಇವತ್ತಿಂದ ವಿಡಿಯೋ ಇದ್ರ ಬಗ್ಗೆ ಅಂದ್ರೆ ರಾಜ್ಪಾಲ್ ಯಾದವ್ ಬಾಲಿವುಡ್ ಕಾಮಿಡಿ ಆರ್ಟಿಸ್ಟ್ ವಿತ್ ಏನಪ್ಪ ಅಂದ್ರೆ ಹಾರ್ಟ್ಲಿ ಒಳ್ಳೆ ಮನುಷ್ಯ ಆ್ಯಂಡ್ ಅವ್ರ ಮನೆಗೆ ಯಾರ ಹೋದರೂ ಇದಿಲ್ದನ ವಾಪಸ್ ಕಳ್ಸಂಗಿಲ್ಲ. ಐ ಮೀನ್ ಟು ಸೇ ಯಾರ ಕಷ್ಟ ಆಗಿರಲಿ ಏನೇ ಇರಲಿ ಅವ್ರ ಮನೆಗೆ ಬಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಎಲ್ಲ ನೀಟಾಗಿ ಚೆಂದಾಗಿ ಊಟ ಮಾಡಿಸಿ ಕಳಿಸ್ತಾನಂತ. ಇದು ನಾನು ಹೇಳೋದಲ್ಲ, ಎಲ್ಲ ಕಡೆಯೂ ಗೊತ್ತಿರೋದ ಮಾತು. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡಿನೇ ಹೇಳೋಂತೀನಿ. ಎರಡನೇದು, ನಿನ್ನೆ ಒಂದು ಪಾನ್ ಶಾಪ್ ವಿಸಿಟ್ ಮಾಡಿದ್ದೆ. ನಾ ರೀಲ್ಸ್ ಎಲ್ಲ ಮಾಡೋದು ನೋಡಿ, ಅಣ್ಣ ನೀವು ರಾಜ್ಪಾಲ್ ಯಾದವ್ ಬಗ್ಗೆ ಯಾಕೆ ವಿಡಿಯೋ ಮಾಡಿಲ್ಲ ಮತ್ತು ರಾಜ್ಪಾಲ್ ಯಾದವ್ ಯಾರು ಹೆಲ್ಪ್ ಮಾಡಲಿಲ್ಲ ಯಾಕೆ ಅಂತಂದು ಕೇಳಿದ್ರು. ಫೈನ್, ಅದು ಇನ್ನೂ ಟೈಮ್ ಐತೆ, ಅದಕ್ಕೆ ಡೆಫಿನೆಟ್ಲಿ ಯಾರೋ ಒಬ್ಬರು ಹೆಲ್ಪ್ ಮಾಡಿ ಹೊರಗೆ ತೆಗಿತಾರೆ ಅಂತಂದ್ರೆ ಅಷ್ಟ್ರಾಗ ಆಲ್ರೆಡಿ ಸೋನು ಸುದ್ ಮತ್ತು ಒಂದು 2-3 ಜನ ಹೆಲ್ಪ್ ಮಾಡಿದ್ರು. ಆ ಹುಡುಗ ನನಗೇನಂತ ಕೇಳಿದ್ದ ಅಂದ್ರೆ, ಅಣ್ಣ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಇಷ್ಟೆಲ್ಲ ಮಾತಾಡ್ತಾರೆ, ಅವ್ರು ಯಾಕೆ ಅವ್ರು ಹೆಲ್ಪ್ ಮಾಡಿಲ್ಲ ಅಂತಂದು ಹೇಳಿದ್ರು. ನಾ ಅಂದಿದ್ದೆ, ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಡಿ ಬಾಸ್ ಅನ್ನೋರು ನಿಮಗೆಲ್ಲ ಗೊತ್ತು. ಡಿ ಬಾಸ್ ಅಂದ್ರೆ ಇಡೀ ವರ್ಲ್ಡಿಗೆ ಗೊತ್ತು. ಸೊ ಅವರು ಯಾರಿಗಾರ ಹೆಲ್ಪ್ ಮಾಡ್ಬೇಕಂತಂದ್ರೆ ಈ ಕೈ ಹೆಲ್ಪ್ ಮಾಡಿದರೆ ಈ ಕೈ ಗೊತ್ತಾಗಬಾರ್ದು ಅನ್ನೋ ಒಂದು ಮೆಂಟಾಲಿಟಿ ಐತಿ. ನಾ ಅದನ್ನು ಹೇಳಿ ಬಂದಿದ್ದೆ. ನೋಡಪ್ಪ, ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಡಿ ಬಾಸ್ದು ಹೆಂಗೆ ಹವಾ ಇರ್ತೈತಿ, ಡಿ ಬಾಸ್ದು ಹೆಂಗೆ ಇದು ಮಾಡ್ತಿರ್ತಾರಲ್ಲ ಅದೇ ಥರ ಬಾಲಿವುಡ್ನಾಗೂ ಇರ್ತಾರೆ. ಸೊ ಅದಕ್ಕೆ ನಿಮ್ಗೆ ಯಾರು ಗೊತ್ತಾಗಂಗಿಲ್ಲ, ಆದಷ್ಟು ಲಘು ನಿಮ್ಗೆ ಗೊತ್ತಾಗುತ್ತೆ. ಅವ್ರಿಗೊಬ್ಬರನ್ನ ಹೆಲ್ಪ್ ಮಾಡಿ ಹೊರಗೆ ತೆಗಿತಾರೆ ಜೈಲಿಂದ ಅಂತಂದು ಬೆಳಿಗ್ಗೆ ಅನ್ನೋದ್ರಾಗ ಸಲ್ಮಾನ್ ಖಾನ್ ಫುಲ್ ಪೇ ಮಾಡಿ ರಾಜ್ಪಾಲ್ ಯಾದವ್ನ ಹೊರಗೆ ಕರ್ಕೊಂಬಂದಿದ್ರು. ಸೊ ಹಿಂಗೆ ಇರ್ತಾವಂತ ಹೇಳೋಕೆ ನಾ ಒಂದು